ಇನ್ನು ನಾಳೆ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಈಗಾಗಲೇ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಇವತ್ತು ಅಲ್ಲಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನಾಳೆ ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾರೆ. ರಂಗೇರಿದ ಲೋಕಸಮರ ಅಖಾಡಕ್ಕೆ ರಾಗ ಎಂಟ್ರಿ. ಈಗಾಗಲೇ ನರೇಂದ್ರ ಮೋದಿ ಅವರು ಬಂದು ಹೋಗಿ ಆಯಿತು. ಅದಾದ ನಂತರ ಅಮಿತ್ ಶಾ ಅವರು ಬಂದು ಹೋಗಿ ಆಯಿತು. ಇದೀಗ ವಿ ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗುತ್ತೆ. ಇಲ್ಲಿ ಮೊನ್ನೆ ನಾಮಿನೇಷನ್ ನಡೆದ ನಂತರ ಏನು ಕುಮಾರಸ್ವಾಮಿ ಅವರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು, ಅಲ್ಲಿಗೆ ಜರ್ಮನ್ ಟೆಂಟ್ಗೆ ಅದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಮಂಡ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾರೆ. 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸುವ ಪ್ಲ್ಯಾನ್ ಆಗ್ತಾ ಇದೆ. ಅಲ್ಲಿ ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಅವರ ನಡುವೆ ನೇರ ಹಣಾಹಣಿ. ಪ್ರತಿ ಸಲ ಕೂಡ ಕಳೆದ ಬಾರಿ ಅಲ್ಲಿ ಒಂದು ರೀತಿಯಲ್ಲಿ ತ್ರಿಕೋಣ ಸ್ಪರ್ಧೆ ಆಗ್ತಾ ಇತ್ತು. ಯಾವುದೇ ತ್ರಿಕೋಣ ಸ್ಪರ್ಧೆ ಕಳೆದ ವರ್ಷ ಕೂಡ ನಡೆದಿಲ್ಲ. ಯಾಕಂದರೆ JDS ಮತ್ತು ಕಾಂಗ್ರೆಸ್ ಕಳೆದ ಬಾರಿ ಒಟ್ಟಾಗಿತ್ತು. ಮಂಡ್ಯ ಅಖಾಡಕ್ಕೆ ಇದೀಗ ರಾಹುಲ್ ಗಾಂಧಿ ನಾಳೆ ಎಂಟ್ರಿ ಕೊಡಲಿದ್ದಾರೆ. ಕುಮಾರಸ್ವಾಮಿಯವರ ವಿರುದ್ಧ ಗೆಲ್ಲಲೇಬೇಕು ಅನ್ನೋ ಒಂದು ಹಠವನ್ನು ತೊಟ್ಟಿರುವಂಥ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರನ್ನು ಕರೆತಂದು ಪ್ರಚಾರ ಮಾಡೋದಕ್ಕೆ ಮುಂದಾಗಿದೆ. ನಾಳೆ ರಾಹುಲ್ ಗಾಂಧಿ ಅವರು ಮಂಡ್ಯಕ್ಕೆ ಬಂದು ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ರಾಹುಲ್ ಗಾಂಧಿ ಅವರು ಎಷ್ಟೊತ್ತಿಗೆ ಬರ್ತಾರೆ? ಯಾವ ರೀತಿ ಇರುತ್ತೆ ಪ್ರೋಗ್ರಾಮ್? ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ನವದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಮೈಸೂರು ಏರ್ಪೋರ್ಟ್ಗೆ 1 ಗಂಟೆಗೆ ಬಂದು ಇಳಿತಾರೆ. ಅದಾದ ನಂತರ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ವ್ಯವಸ್ಥೆ ಆಗಿದೆ. PS ಕಾಲೇಜ್ ಗ್ರೌಂಡಲ್ಲಿ 1:15 ಬಂದು ಇಳಿತಾರೆ. 1:15ಗೆ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತದೆ. ವೇದಿಕೆ ಆರಂಭ ಆಗಿ 2 ಗಂಟೆ ಕಾಲ ಅಂದರೆ 3:30ವರೆಗೂ ವೇದಿಕೆ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಕಾರ್ಯಕ್ರಮ ಇಲ್ಲಿ ಮುಗಿಸ್ಕೊಂಡು ಕೋಲಾರಕ್ಕೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಅಲ್ಲಿನ ಸಮಾವೇಶಕ್ಕೆ ರಾಹುಲ್ ಗಾಂಧಿಯವರು ಪ್ರಯಾಣ ಬೆಳೆಸ್ತಾರೆ ಇಲ್ಲಿಂದ. ಸರ್, ನಾಳೆ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? 1 ಲಕ್ಷಕ್ಕೂ ಅಧಿಕ ಜನ ಸೇರುವಂಥ ನಿರೀಕ್ಷೆ ಇದೆ. 85,000ಕ್ಕೂ ಹೆಚ್ಚು ಚೇರುಗಳನ್ನ ಹಾಕ್ತಾಯಿದ್ದೀವಿ. ನಮ್ಮ ನಾಮಿನೇಷನಲ್ಲೂ ಕೂಡ ನಾವು ಒಂದು 70-80 ಸಾವಿರ ಜನ ಸೇರ್ಬೋದು ಅಂದ್ಕೊಂಡ್ವಿ. ಆದರೆ ಅವತ್ತು 1.5 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದರಿಂದ ಇವತ್ತು ಕಾಂಗ್ರೆಸ್ ಪರ ಅಲೆ ಇರೋದ ಜನಸಾಗರವೇ ಬರುವಂಥ ನಿರೀಕ್ಷೆ ಇದೆ. ಸರ್, ಈಗ ರಮ್ಯ ಅವರು ಯಾವತ್ತು ಪ್ರಚಾರಕ್ಕೆ ಬರ್ತಾರೆ ಸರ್? ಕೆಲವೇ ದಿವಸ ಇರೋದು. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. 18 ಇಲ್ಲ 19ಕ್ಕೆ ಮಂಡ್ಯ ಬರೋ ನಿರೀಕ್ಷೆ ಇದೆ. ಇವತ್ತು ತಿರ್ಗಾ ಮತ್ತೆ ಮಾತಾಡ್ತೀನಿ. 18 ಇಲ್ಲ 19ಕ್ಕೆ ಬರ್ತಾರೆ. ಇದಿಷ್ಟು ಶಾಸಕ ಗಣಿಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ, ಕೋಲಾರ ಬರ್ತಾ ಇದ್ದಾರೆ. ಕೋಲಾರಲ್ಲಿ ಮಂಡ್ಯ ಬರ್ತಾ ಇದ್ದಾರೆ. ಮಧ್ಯಾಹ್ನ ಬರ್ತಾ ಇದ್ದಾರೆ. 12:15 ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ. ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರ್ಗೆ ಹೋಗ್ತಾರೆ. ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಲ್ಲ, ಇದಕ್ಕೆ ಹೋಗ್ತಾರೆ. ಬೆಂಗಳೂರಲ್ಲಿ ಪ್ರಚಾರ ಇಲ್ಲ. ಆಮೇಲೆ ಇನ್ನೊಂದು ದಿನ ಅವ್ರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ. ನಾವು ಒಂದು ಅವಕಾಶ 1 ದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ.